ಸೊ ಸ್ನೇಹಿತರೆ, ನಮ್ಮ ಸ್ನೇಹಿತರು ಭಾಳ ಜನ ಕೇಳ್ತಾ ಇದ್ರು, ಅಣ್ಣ ನಾವು ಹಳೆ ಬಂಗಾರವನ್ನು ತೊಗೊಂಬಂದರೆ ನೀವು ಯಾಕೆ ಅದನ್ನು ಕರಗಿಸಿ ತೊಗೊಳ್ತೀರಾ, ಅಂದರೆ ಮೆಲ್ಟ್ ಮಾಡಿ ಯಾಕೆ ತೊಗೊಳ್ತೀರಾ, ಹಾಗೆ ಅದನ್ನು ಕಟ್ ಮಾಡಿ ಯಾಕೆ ತೊಗೊಳ್ತೀರಾ ಅಂತ ಕೇಳ್ತಾ ಇದ್ರು ಸ್ನೇಹಿತರೆ. ಸೊ ಈ ಒಂದು ಮಾತಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಳಗಡೆ ಕಾಫರ್ ಅಥವಾ ಈ ಥರದ್ದು ಏನಾದರೂ ಮೆಟೀರಿಯಲ್ ಹಾಕಿರ್ತಾರೆ, ಆ ಥರ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ಹೇಳ್ತೀವಿ. ಸೊ ಒಂದನೇದಾಗಿ ಈ ಥರ ಫೇಕ್ ಆಗಿರೋದುಂಟು. ಸೊ ಆ ಕಾರಣಕ್ಕೆ ಈ ಥರ ಪ್ರಾಬ್ಲಮ್ ಆಗೋದು ಬೇಡ ಅನ್ನೋಕ್ಕೋಸ್ಕರನೇ ನಾನು ಇದನ್ನು ಮಾಡ್ತಾಯಿದ್ದೀನಿ. ಸೊ ಭಾಳ ಜನ ಕೇಳ್ತಾರೆ ಯಾವ ಥರ ಫೇಕ್ ಆಗುತ್ತೆ ಅಂತ ಹೇಳಿ. ಸೊ ಒಂದು ವಿಡಿಯೋ ನೋಡಿ ತೋರಿಸ್ತೀನಿ ನಾನು ನಿಮಗೆ, ನೋಡ್ಕೊಂಡು ಬನ್ನಿ. ಸೊ ಈ ಒಂದು ವಿಡಿಯೋ ನೋಡಿ ಬೆಳ್ಳಿ ಉಂಗುರಕ್ಕೆ ಮೇಲ್ಗಡೆ ಹೇಗೆ ಬಂಗಾರವನ್ನು ಅಂಟಿಸ್ತಾರೆ ಅಂತೇಳಿ. ಸೊ ಈ ಥರ ತಗಡನ್ನು ತೊಗೊಳ್ತಾರೆ, ಬೆಳ್ಳಿ ಉಂಗುರದ ಮೇಲೆ ಈ ಥರ ತಗಡುಗಳನ್ನು ಹಾಕಿ ಸಾಲ್ಡ್ರಿಂಗ್ ಮಾಡೋದ್ರಿಂದ ಮೇಲ್ಗಡೆ ಇರುವಂಥದ್ದೆಲ್ಲ ಒಟ್ಟು ಬಂಗಾರನೇ ಇರುತ್ತೆ, ಬಟ್ ಒಳಗಡೆ ಎಲ್ಲ ಬೆಳ್ಳಿ ಹಾಕಿರ್ತಾರೆ. ಸೊ ಈ ಥರ ಫೇಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ಅಂದರೆ ಇದು ನಮ್ಮ ದೇಶದ ವಿಡಿಯೋ ಅಲ್ಲ, ಜಸ್ಟ್ ವಿಡಿಯೋ ಸಿಕ್ತು ಅನ್ನೋಕ್ಕೋಸ್ಕರ ನಿಮಗೊಂದು ಅವೇರ್ನೆಸ್ ನಿಮ್ಗೆ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ನಾನು ಇದನ್ನು ಒಂದು ಕಾಪಿ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಸ್ವಲ್ಪ ಆದರೂ ಕೂಡ ಗೊತ್ತಾಗುತ್ತಾ ನೋಡಿ ಎಷ್ಟು ನೀಟಾಗಿ ವರ್ಕು. ಸೊ ಯಾರೇ ಕೂಡ ನಾವೇ ಕಂಡುಹಿಡಿಯೋಕ್ಕಾಗಲ್ಲ, ಇನ್ನು ಗ್ರಾಹಕರು ಎಲ್ಲಿ ಕಂಡುಹಿಡಿಯೋಕ್ಕಾಗತ್ತೆ. ಸೊ ಅದ್ರಗೋಸ್ಕರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ಥರ ಎಲ್ಲ ಮಾಡ್ತಾರೆ. ಸೊ ಕೊನೆಯಲ್ಲಿ ನೀವು ನೋಡಬೇಕು ಉಂಗುರನ ಎಷ್ಟು ಚೆನ್ನಾಗಿ ಇರುತ್ತೆ ಅಂದ್ರೆ ಉಂಗುರ ಅಂದರೆ ಸಾಧ್ಯನೇ ಇಲ್ಲ ಗುರ್ತಿಡಿಯೋಕ್ಕೆ. ನೋಡಿ ಫೈನಲ್ ಆಯಿತು. ಸೊ ಅದಕ್ಕೆ ಹುಷಾರಾಗಿರಿ. ಸೊ ಸ್ನೇಹಿತರೆ, ನೋಡ್ಕೊಂಡು ಬಂದರೆ ಅಲ್ವಾ, ಈ ಥರ ಕೂಡ ಮೋಸ ಮಾಡ್ತಾರೆ. ಸೊ ಅದ್ರಿಗೋಸ್ಕರ ಹಳೆಯ ಬಂಗಾರವನ್ನು ನಾವು ಖರೀದಿ ಮಾಡಬೇಕಾದ್ರೆ ಕಟ್ ಮಾಡಿಬಿಟ್ಟು ತೊಗೊಳ್ತೀವಿ. ಸೊ ಯಾವುದು ರಿಸ್ಕ್ ಆಗಬಾರ್ದು ಅಂತ ಹೇಳಿ. ಸೊ ಅದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಆದಷ್ಟು ಖರೀದಿಯನ್ನು ಮಾಡಬೇಕು. ಸೊ ಈ ಥರ ಎಲ್ಲ ಮೋಸ ಹೋದರೆ ಭಾಳ ಕಷ್ಟ ಆಗುತ್ತೆ. ಸೊ ಅದ್ರಿಗೋಸ್ಕರ ನಾನು ಹೇಳ್ತಾ ಇರ್ತೀನಿ ಪ್ರತಿ ಸಲನೂ ಕೂಡ. ಸೊ ಯಾವುದೇ ಆಭರಣ, ಬಂಗಾರ ಅಂದರೆ ಒಂದು ನಂಬಿಕೆ, ಇದು ಆ ನಂಬಿಕೆಯನ್ನು ಖರೀದಿ ಮಾಡಬೇಕಾದ್ರೆ ನಂಬಿಕೆ ಇರೋ ಥರ ಹೋಗಿ ಖರೀದಿ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಈ ಥರ ಒಂದು ಮಾಹಿತಿ ಒಳ್ಳೆ ವಿಡಿಯೋಗಳಿಗೋಸ್ಕರ ನಮ್ಮ ಪೇಜನ್ನು ತಪ್ಪದೆ ಫಾಲೋ ಮಾಡಿ. ಭಾಳ ಜನಕ್ಕೆ ಗೊತ್ತಾಗಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ.